Hi friends, welcome to my YouTube channel. I am Kashbai Kurudi. ನಾನು ಎಲ್ಲ ಜೀವಿಗಳಿಗೂ ಆಹಾರದ ಒಂದು ಅವಶ್ಯಕತೆ ಇದೆ ಅಂತ ಪ್ರಶ್ನೆ ಹಾಕಿದ್ದಾರೆ ಫ್ರೆಂಡ್ಸ್. ಸೊ ಇದು 6ನೇ ಕ್ಲಾಸ್ ಬುಕ್ಕು ಫ್ರೆಂಡ್ಸ್, ವಿಜ್ಞಾನ ಬುಕ್ಕು. ಎಲ್ಲ ಜೀವಿಗಳಿಗೂ ಆಹಾರದ ಅಗತ್ಯವಿದೆ. ಪ್ರಾಣಿಗಳಿಗೆ ಮತ್ತು ನಮಗೆ ಅದು ಹೇಗೆ ಅವಶ್ಯಕತೆ ಎಂಬುದನ್ನು ಕಲಿತಿದ್ದೇವೆ ನಾವು. ಹಾಗೆಯೇ ಸಸ್ಯಗಳು ಕೂಡ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಫ್ರೆಂಡ್ಸ್ ಎಂಬುದನ್ನು ಕಲಿತಿದ್ದೇವೆ ಕೂಡ. ಹಾಗೆ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಇತರೆ ಪ್ರಾಣಿಗಳು ಅಥವಾ ಸಸ್ಯಗಳ ಮೇಲೆ ಅವಲಂಬಿತವಾಗಿದೆ ಫ್ರೆಂಡ್ಸ್. ಅಂದರೆ ಈಗ ನಾವು ತರಕಾರಿ ಸೊಪ್ಪುಗಳನ್ನು ತಿಂತೀವಿ ಫ್ರೆಂಡ್ಸ್. ಅದನ್ನೇ ಒಂದು ಪ್ರಾಣಿಗಳು ಅಂದರೆ ದನ, ಕರು, ಮೇಕೆಗಳು ಎಲ್ಲ ತಿನ್ನುತ್ತವೆ ಫ್ರೆಂಡ್ಸ್. ಬೇರೆ ಬೇರೆ ಒಂದು ಇದನ್ನು ಬಳಸ್ತವೆ ಫ್ರೆಂಡ್ಸ್. ಜೀವಿಗಳು ಬೆಳೆಯಲು ಅಗತ್ಯವಾದ ಶಕ್ತಿಯನ್ನು ಆಹಾರವು ಕೊಡುತ್ತದೆ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಜೀವಿಗಳಿಗೆ ತಮ್ಮ ದೇಹದಲ್ಲಿ ನಡೆಯುವ ಇನ್ನಿತರ ಕ್ರಿಯೆಗಳಿಗೂ ಶಕ್ತಿಯ ಅಗತ್ಯತೆ ಇರುತ್ತದೆ ಫ್ರೆಂಡ್ಸ್. ಹಾಗಂದರೆ ಜೀವಿಗಳ ಬೆಳವಣಿಗೆ ಆಗಲಿಕ್ಕೆ ಒಂದು ಆಹಾರ ಶಕ್ತಿಯನ್ನು ಕೊಡುತ್ತೆ ಫ್ರೆಂಡ್ಸ್. ಅಷ್ಟಲ್ಲದೆ ಜೀವಿಗಳಿಗೆ ತಮ್ಮ ದೇಹದಲ್ಲಿ ನಡೆಯುವಂಥ ಇನ್ನಿತರ ಕ್ರಿಯೆಗಳಿಗೂ ಶಕ್ತಿಯ ಒಂದು ಅವಶ್ಯಕತೆ ಇರುತ್ತೆ ಫ್ರೆಂಡ್ಸ್. ಎಲ್ಲ ಜೀವಿಗಳಿಗೂ ಬೆಳವಣಿಗೆಯನ್ನು ತೋರಿಸುತ್ತವೆಯೇ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಂದರೆ ಮನುಷ್ಯ ಮತ್ತು ಯಾವುದೇ ಆದ ಎಲ್ಲ ಪ್ರಾಣಿಗಳಿಗೆ ಒಂದು ಬೆಳವಣಿಗೆಯನ್ನು ತೋರಿಸುತ್ತವೆಯೇ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. 4 ವರ್ಷದ ಹಿಂದೆ ನೀವು ಉಪಯೋಗಿಸಿದ ಕುರ್ತಾ ಈಗಲೂ ನಿಮಗೆ ಆಗುತ್ತದೆಯೇ ಅಂದರೆ ಬೆಳವಣಿಗೆಯನ್ನು ತೋರಿಸುತ್ತವೆ ಅಂತ ಅರ್ಥ ಫ್ರೆಂಡ್ಸ್. ಖಂಡಿತ ನಾವು ಈಗ ಅದನ್ನು ಹಾಕಿಕೊಳ್ಳಲು ಸಾಧ್ಯವಿಲ್ಲ, ಹೌದಲ್ಲವೇ? ಇತ್ತೀಚಿನ ವರ್ಷಗಳಲ್ಲಿ ನೀವು ಎತ್ತರವಾಗಿ ಬೆಳೆದಿರಬಹುದು, ನಿಮಗದು ಅರಿವಿಲ್ಲದಿರಬಹುದು, ಆದರೆ ನೀವು ಯಾವಾಗಲೂ ಬೆಳೆಯುತ್ತಿರುತ್ತೀರಿ ಹಾಗೂ ಇನ್ನೂ ಕೆಲವು ವರ್ಷಗಳಲ್ಲಿ ನೀವು ವಯಸ್ಕರಾಗುತ್ತೀರಿ. ಅಂದರೆ ಒಂದು ಮನುಷ್ಯ ಬೆಳವಣಿಗೆ ಆದ್ದರಿಂದ ಒಂದು ಈಗ ಈ ಸ್ಟೇಜಲ್ಲಿರೋ ಬಟ್ಟೆ ಈ ಸ್ಟೇಜಲ್ಲಿ ಬರಲ್ಲ, ಈ ಸ್ಟೇಜಲ್ಲಿರೋ ಬಟ್ಟೆ ಈ ಸ್ಟೇಜಲ್ಲಿ ಬರಲ್ಲ, ಇದಾದಮೇಲೆ ಈ ಸ್ಟೇಜಲ್ಲಿ ಬರಲ್ಲ. ಸೊ ಈ ಸ್ಟೇಜಲ್ಲಿರೋ ಹಂಗೇನ ಈ ಸ್ಟೇಜಲ್ಲಿ ಹಾಕ್ಕೊಂಡ್ರೆ ಬರ್ತಾ ಫ್ರೆಂಡ್ಸ್? ಬರೋದಿಲ್ಲ ತಾನೇ. ಮನುಷ್ಯ ದಿನಕ್ಕೆ 4 ವರ್ಷ ಅಂತಂದ ಮೇಲೆ ಈ ವಯಸ್ಸಿಗೆ ಬರ್ತಾನೆ ಫ್ರೆಂಡ್ಸ್. ಇದಾದ ಮೇಲೆ 4 ವರ್ಷ ಅಂದರೆ ಇಲ್ಲಿಗೆ ಬರ್ತಾನೆ ಫ್ರೆಂಡ್ಸ್. ಸೊ ಎಲ್ಲ ಜೀವಿಗಳಿಗೂ ಕೂಡ ಒಂದು ಬೆಳವಣಿಗೆ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇವು ಕೋಳಿ ಮತ್ತು ಕೋಳಿಯ ಮರಿಗಳು ಫ್ರೆಂಡ್ಸ್. ಪ್ರಾಣಿಗಳು ಮರಿಗಳು ಕೂಡ ಬೆಳೆದು ಪ್ರೌಢಾವಸ್ಥೆಗೆ ತಲುಪುತ್ತವೆ ಫ್ರೆಂಡ್ಸ್. ನಾಯಿ ಮರಿಗಳು ಬೆಳೆದು ದೊಡ್ಡ ನಾಯಿಗಳಾಗಿರುವುದನ್ನು ನೀವು ನಿಜವಾಗಿಯೂ ಗಮನಿಸಬಹುದು. ಮೊಟ್ಟೆಯಿಂದ ಬಂದ ಕೋಳಿ ಮರಿ ಬೆಳೆದು ಕೋಳಿ ಅಥವಾ ಹುಂಜವಾಗುತ್ತದೆ. ಸಸ್ಯಗಳು ಬೆಳೆಯುತ್ತವೆ ಫ್ರೆಂಡ್ಸ್. ನಿಮ್ಮ ಸುತ್ತಮುತ್ತಲಿನ ನಿರ್ದಿಷ್ಟ ವಿವಿಧ ಕೆಲವು ಸಸ್ಯಗಳನ್ನು ನೋಡಿ ಫ್ರೆಂಡ್ಸ್. ಕೆಲವು ತುಂಬ ಚಿಕ್ಕದಾಗಿದ್ದು ಎಳೆಯದಾಗಿರುತ್ತದೆ, ಇನ್ನು ಕೆಲವು ಬೆಳೆದು ದೊಡ್ಡದಾಗಿರುತ್ತದೆ. ಅವೆಲ್ಲವೂ ಬೆಳವಣಿಗೆ ಬೇರೆ ಬೇರೆ ಹಂತಗಳಲ್ಲಿರಬಹುದು. ಕೆಲವು ದಿನಗಳ ಅಥವಾ ವಾರಗಳ ನಂತರ ಸಸ್ಯಗಳನ್ನು ವೀಕ್ಷಿಸಿ ಫ್ರೆಂಡ್ಸ್. ಅವುಗಳಲ್ಲಿ ತಮ್ಮ ಗಾತ್ರದಲ್ಲಿ ಬೆಳೆದಿರುವುದನ್ನು ನೀವು ಕಾಣಬಹುದು. ಬೆಳವಣಿಗೆ ಎಲ್ಲ ಜೀವಿಗಳಲ್ಲಿಯೂ ಸಾಮಾನ್ಯ ಎಂದು ಕಾಣುತ್ತದೆ. ನಿರ್ಜೀವಿಗಳು ಬೆಳವಣಿಗೆ ಹೊಂದುತ್ತವೆ ಎಂದು ನೀವು ಆಲೋಚಿಸುವಿರಾ? ನಿರ್ಜೀವಿಗಳು ಬೆಳವಣಿಗೆಯನ್ನು ಹೊಂದವ ಅಂತ ಹೇಳಿ ನೀವು ಯೋಚನೆಯನ್ನು ಮಾಡಿದ್ದೀರಾ ಅಂತ ಕೇಳ್ತಾರೆ ಫ್ರೆಂಡ್ಸ್ ಅವರು. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.